ನಮ್ಮ ತಿಪ್ಟೂರು ಶಾಸಕರಾಗಿದ್ದಂಥ ನಾಗೇಶ್ ಅವರು ನನಗೆ ಬಹಳ ವಯಸ್ಸಿಂದ ಪರಿಚಯ. ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಒಳ್ಳೆ ಎಜುಕೇಷನ್ ಮಿನಿಸ್ಟರ್ ಆಗಿ ಬಹಳ ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ. ನನಗೆ ಬೆಳಗ್ಗೆ ತಾನೇ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೆ ತಿಳಿಸಿದ್ರು ಈ ರೀತಿ ಆಗಿದೆ ಅಂತೇಳಿ. ಸೊ ಎಜುಕೇಷನಲ್ಲಿ ದೊಡ್ಡ ಶಿಸ್ತನ್ನು ತರಲಿಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡಿದ್ರು. ವಿಶೇಷವಾಗಿ ನಾನು ಯಾವಾಗ ನುಣಂಕೆರೆಗೆ ಹೋಗ್ತಿದ್ದೆ, ಆ ನುಣಂಕೆರೆ ಮಠದ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನನ್ನ ಜೊತೆ ಪಾಲ್ಗೊಂಡು ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರಿಯಾಗಿದ್ದರು. ಸೊ ಇವತ್ತು ಅವರ ಕುಟುಂಬ ಕೂಡ ನಾನು ನೋಡಿದೆ. ಯಾರು ಧೈರ್ಯ ಕಳ್ಕೊಳ್ಬಾರ್ದು. ಬದುಕು ಸಾವು ಯಾರ ಕೈಲೂ ಇಲ್ಲ, ಪ್ರಕೃತಿಯ ನಿಯಮ. ಸೊ ಆ ನಿಯಮದಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಆದರೆ ಅವರು ಮಾಡಿದಂಥ ಅನೇಕ ಒಳ್ಳೆಯ ಗುಣಗಳು ಇವತ್ತು ಕೂಡ ಇದೆ. ಆ ಕ್ಷೇತ್ರದಲ್ಲಿ ಏನು ದೊಡ್ಡ ಜನಸಂಖ್ಯೆ ಅವ್ರದ್ದೇನಿಲ್ಲ, ಆದರೂ ಕೂಡ ಅವರು ಅಪಾರವಾದಂಥ ವಿಶ್ವಾಸ ಗಳಿಸಿ ಅಲ್ಲಿ ಜನಪ್ರತಿನಿಧಿಯಾಗಿ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸರ್ಕಾರ ಕೂಡ ಅವ್ರಿಗೆ ಏನು ಒಂದು ಗೌರವವನ್ನು ಕೊಡಬೇಕು, ಅವ್ರಿಗೆ ಆ ಗೌರವವನ್ನು, ಸರ್ಕಾರದ ಗೌರವ ಎಲ್ಲ ಥರದ್ದು ಕೂಡ ಅವ್ರಿಗೆ ದೊರೀತದೆ. ಸೊ ಅವರ ಎಲ್ಲ ಅನ್ಯಾಯಿಗಳು, ಅವರ ಪಕ್ಷದ ಕಾರ್ಯಕರ್ತರು, ಅವರ ಬಂಧುಗಳು ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ, ಅವ್ರಿಗೆ ಇದನ್ನು ತಡ್ಕೊಳ್ಳೋಂಥ ಶಕ್ತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸೊ ಇವತ್ತು ನಾನು ಅಸೆಂಬ್ಲಿಲಿ ಕಾರಣದಿಂದ ಅವ್ರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಏಕೆಂದರೆ ನಾನು ದೆಹಲಿಯಲ್ಲಿ ನನ್ನದೊಂದು ಸಭೆ ಇದೆ, ಹೋಗಬೇಕಾಗಿದೆ. ನಾಳೆ ತಮಿಳುನಾಡಿನಲ್ಲಿ ಒಂದು ಸಭೆ ಇದೆ, ಹೋಮ್ ಮಿನಿಸ್ಟರ್ ಕರೆದಿರುವಂಥ ಸಭೆ, ಅದರಲ್ಲೂ ಕೂಡ ಪಾಲ್ಗೊಳ್ಬೇಕಾಗಿದೆ. ಸೊ ಅದರಿಂದ ನಾನು ಇವತ್ತು ಅಸೆಂಬ್ಲಿಯಲ್ಲಿ ಅವ್ರಿಗೆ ನುಡಿ ನಮನವನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. Today I just came to meet my old friend Mr. Nagesh. He was a legislator with us. He was a minister for us. Done a very good job in primary education. We have worked very closely in the interest of the public welfare. Whenever I go to Nunankere Mutt, he used to be a part of that development. He used to help us. So I thought that it is my bound duty to respect him, and the state will give him full honor. He is a former minister and a close friend of us. So I hope all his family members, party cadres and all his well-wishers will have great strength. It is a great loss for the family and the party also, for his party. Let God give him good rest and peace. You're going to Delhi and Tamil Nadu, sir? Yes, I'm going to Delhi for my party working committee meeting is there. I'm going to Chennai tomorrow to attend the meeting called by the Home Minister on the southern states. We have a lot of issues on the national and the state issues. ಫ್ಯಾನ್ ಇದೆ, ಲೈಟ್ ಹೋಗ್ಬಿಡ್ತು. ಬೈಟ್ಗೆ ಹೋಗೋಣ ಬನ್ನಿ.
ಫ್ಯಾನ್ ಇದೆ ಲೈಟ್ ಹೋಗ್ಬಿಡ್ತು ಬಯಟಿಗೆ ಹೋಗೋಣ ಬನ್ನಿ ಫ್ಯಾನ್ ಇದೆ ಲೈಟ್ ಹೋಗ್ಬಿಡ್ತು